ವೀಕ್ಷಕರೇ, ನಮ್ಮ ಜೊತೆ ರಾಸೆಟ್ ಸ್ಮಾರ್ಟ್ ಲೈಫ್ ಕಂಪನಿಯ ಫೌಂಡರ್ ಆಗಿರುವ ಲಿಖಿತ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಾಸೆಟ್ ಅನ್ನೋದೇ ಒಂದು ಯೂನಿಕ್ ನೇಮ್ ಅಂತ ಸೌಂಡ್ ಆಗ್ತಾ ಇದೆ. ಸೊ ಏನು ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. ರೋಸೆಟ್ ಅಂದರೆ ಆ್ಯಕ್ಚುಲಿ ಚಾಂಪಿಯನ್ ಅಂತ. ಸೊ ನಮ್ಮದು ಕಂಪನಿ ಬಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ಸಲ್ಲಿ ಡೊಮೈನಲ್ಲಿರೋದು. ಸೊ ನಮ್ಮದು ಏಮ್ ರೋಸೆಟ್ ಅಂತ ಇಟ್ಟಿರೋದು, ಲೈಕ್ ನಮ್ಮದು ಏನೇ ಕಸ್ಟಮರ್ಸ್ ಏನಾಗಿರ್ತಾರೆ ಅವ್ರದ್ದು ಹೆಲ್ತಲ್ಲಿ ಚಾಂಪಿಯನ್ ಆಗಿರಬೇಕು ಅಂತ ನಮ್ಮದು ವಿಷನ್ ಇಟ್ಕೊಂಡು ಈ ಕಂಪನಿಯನ್ನು ಶುರು ಮಾಡಿದ್ದು. ಓಕೆ. ಸೊ ನಮ್ಮದು ಕಂಪನಿಯಲ್ಲಿ ಹೆಲ್ತ್ ಆ್ಯಂಡ್ ಹ್ಯಾಬಿಟ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಮತ್ತು ಸ್ಮಾರ್ಟ್ ಡಿವೈಸಸ್ ಇಂಟಿಗ್ರೇಟ್ ಮಾಡ್ತಿದ್ದೀವಿ. ಸೊ ನಮ್ಮ ಕಂಪನಿ ಉದ್ದೇಶ ಮೇನ್ಲಿ ಏನಂದರೆ ನಾವು ಒಂದು ಇಂಡಿವಿಜುವಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಮೊದಲೆಲ್ಲ 100 ವರ್ಷಗಳ ಕಾಲ ಬಾಳ್ತಿದ್ರು. ಬಟ್ ಇತ್ತೀಚಿನ ಕಾಲದಲ್ಲಿ ಲೈಕ್ 35 ವರ್ಷ 40 ವರ್ಷಕ್ಕೆ ಅವ್ರಿಗೆ ಕಾಯಿಲೆಗಳ ಲೀಸ್ಟೇ ಕೂಡ ಇರ್ತದೆ. ಅವ್ರಿಗೆ ಡಯಾಬಿಟೀಸ್ ಆಗಿರ್ಬೋದು, BP ಆಗಿರ್ಬೋದು, ಒಬ್ಯಾಸಿಟಿ ಆಗಿರ್ಬೋದು. ಸೊ ಇದೆಲ್ಲ ಅವರು ಏನು ವಯಸ್ಸಲ್ಲಿ ಮಾಡ್ಕೊಂಡು ಬಂದಿರ್ತಾರೋ ಅವ್ರದ್ದು ರೂಟೀನ್ಸ್ ಆಗಿರ್ಬೋದು. ಕೆಲವರು ಎಕ್ಸಸೈಸೇ ಮಾಡಿರೋದಿಲ್ಲ, ಕೆಲವರು ತುಂಬ ಶುಗರ್ ತಿಂತಾರೆ, ಫೈಬರಸ್ ಫುಡ್ ತಿನ್ನೋದಿಲ್ಲ. ಸೊ ಈ ಥರದ್ದೆಲ್ಲ ಮಾಡ್ಕೊಬಂದು ಲೈಕ್ ತುಂಬ ಅವರು ವೀಕ್ ಆಗಿರ್ತಾರೆ. ಹ್ಯುಮಿನಿಟಿ ಪವರ್ ಅನ್ನೋದೇ ಇರೋದಿಲ್ಲ. ಲೈಕ್ ಸ್ಮಾಲ್ ಟೆಂಪರೇಚರ್ ಚೇಂಜ್ ಆಗಿರ್ಬೋದು, ಸ್ಮಾಲ್ ಫುಡ್ ಚೇಂಜ್ ಆಗಿರ್ಬೋದು, ಅದರಿಂದ ಹೆಲ್ತ್ ಡೌನ್ಫಾಲ್ಸ್ ತುಂಬ ಆಗ್ತದೆ ಅವ್ರಿಗೆ. ಸೊ ನಾವು ನಮ್ಮ ಸ್ಟಾರ್ಟಪ್ ಮುಖಾಂತರ ವಿ ಆರ್ ಬಿಲ್ಡಿಂಗ್ ಅ ಮೊಬೈಲ್ ಅಪ್ಲಿಕೇಶನ್ ವೇರ್ ದೇ ಕ್ಯಾನ್ ಮಾನಿಟರ್ ದೇರ್ ರೆಗ್ಯುಲರ್ ರೂಟೀನ್ಸ್, ಹ್ಯಾಬಿಟ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ದೇ ಕ್ಯಾನ್ ಕೀಪ್ ದೇರ್ ಲಾಗ್ ಇನ್ಸೈಡ್ ಆ್ಯಂಡ್ ದೇ ಕ್ಯಾನ್ ಸಿ ವಿ ಆರ್ ಮೇಕಿಂಗ್ ಇನ್ ಅ ಸ್ಕೋರ್ ಬೇಸಿಸ್. ಸೊ ಅವ್ರಿಗೆ ಇದು ಕೆಲವೊಂದು ಫುಡ್ ಅಥವಾ ಕೆಲವೊಂದು ರೂಟೀನ್ಸ್ಗಳನ್ನೆಲ್ಲ ಲಾಗ್ ಮಾಡ್ತಾ ಹೋದರೆ ಅವ್ರಿಗೆ ಅವ್ರದ್ದು ಸ್ಕೋರ್ ಕಾಣ್ತದೆ. ಸೊ ಅವ್ರದ್ದು ಸ್ಕೋರ್ ಒಳ್ಳೆ ಇದ್ದರೆ ಲೈಕ್ ದೇ ಆರ್ ಗೋಯಿಂಗ್ ಇನ್ ಅ ಗುಡ್ ಫೇಸ್. ಸೊ ಅವ್ರದ್ದು ಏನಾದ್ರು ಸ್ಕೋರ್ ಏನಾದರೂ, ಇವಾಗ ನಾವೇನಾದ್ರು ಜಂಕ್ ಫುಡ್ ಎಲ್ಲ ತಿಂತಿದ್ದೀನಿ ಅಂತ ಹೇಳಿದರೆ, ಕೆಲವೊಂದು ಸಲ ತುಂಬ ಫುಡ್ ತಿಂತಿದ್ದೀನಿ ಬಟ್ ನೀರೇ ಕುಡ್ದಿರೋದಿಲ್ಲ. ಕೆಲವೊಂದು ಸಲ ನನಗೆ ಶುಗರ್ ಇರ್ತದೆ ಅಥವಾ ಡಯಾಬಿಟಿಸ್ ಇರ್ತದೆ, ನಾವು ಏನೋ ಡಯಾಬಿಟಿಸ್ಗೆ ಅಥವಾ BP-ಗೆ ಆಗದಿರೋ ಫುಡ್ ತಿಂದಿರ್ತೇವೆ. ಸೊ ಅದೆಲ್ಲ ನಮ್ಮದು ಮೊಬೈಲಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂಡಿರ್ತೇವೆ. ಸೊ ಇಫ್ ಎನಿ ಪರ್ಸನ್ ಆರ್ ಬೀನ್ ಈಟಿಂಗ್ ದಾಟ್ ಫುಡ್, ಸೊ ಇಟ್ ವಿಲ್ just give the score basis accordingly. Okay. So ಮತ್ತೆ it will also give suggestions for how we can increase the score. The scoring is majorly connecting to the health patterns that we have. So ನಮ್ಮದು ಸ್ಕೋರ್ ಒಳ್ಳೆ ಇದ್ರೆ ಲೈಕ್ ಇಟ್ಸ್ ನಾಟ್ ಗ್ಯಾರಂಟಿ ದಟ್ ಲೈಕ್ ಯು ವುಡ್ ಬಿ having a good lifestyle, but like it's always said that like if you are having good score, you are ಅಪ್ ಇನ್ ದೇ ರೆಗ್ಯುಲರ್ ರೂಟೀನ್. ಲೈಕ್ ನೀವು 10 ವರ್ಷ 40-50 ವರ್ಷ ಬಾಳ್ತಿರೋರು ಲೈಕ್ ಹೆಲ್ತಿಯಾಗಿ ಬಾಳ್ತಿರೋರು ಇನ್ನು 10 ವರ್ಷ ಜಾಸ್ತಿ ಹೆಲ್ತಿಯಾಗಿ ಇರ್ತೀರ ಅನ್ನೋದು ಸೊ ನಮ್ಮದು ಕಾನ್ಸೆಪ್ಟ್. ಹೆಲ್ದಿ ರೂಟೀನ್ ಫಾಲೋ ಆ ಸ್ಕೋರ್ ಮೇಲೆ ಇರ್ತದೆ. ಮತ್ತು ನಾವು ಆಯುರ್ವೇದ ಕೂಡ ತುಂಬ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ವಿ. ಈವನ್ ನಾವು ಇಂಡಿಯಾದ ಆಯುರ್ವೇದ ಮತ್ತು ಯೋಗ ವಾಸ್ ನಾಟ್ ವೆರಿ ಪಾಪ್ಯುಲರ್ ಇನ್ ಔಟ್ಸೈಡ್ ವರ್ಲ್ಡ್. ಸೊ ನಾವು ಆಯುರ್ವೇದ ಮತ್ತು ಯೋಗ ಸೊ ಅದನ್ನೆಲ್ಲ ತುಂಬ ಪ್ರಮೋಟ್ ಮಾಡಲಿಕ್ಕೆ ನೋಡ್ತಿದ್ದೀವಿ. ಬಿಕಾಸ್ ಇಂಡಿಯಾ ಹ್ಯಾಸ್ ಅ ವೆರಿ ಗುಡ್ ಕಲ್ಚರ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್. ಬಟ್ ಲೈಕ್ ನಮಗೆ ಅದು ಗೊತ್ತಿರೋದಿಲ್ಲ. ಈವನ್ ಕೆಲವೊಂದು ಸಲ ಕೋಲ್ಡ್ ಅಥವಾ ಕಾಫ್ಗೆ ಲೈಕ್ ಫುಡ್ ರೆಮಿಡೀಸ್ ಇದೆ. ಸೊ ಅದು ತುಂಬ ಜನಕ್ಕೆ ಇವಾಗ ಬ್ಯಾಂಗ್ಳೂರಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟೀಸಲ್ಲೆಲ್ಲ ಹೋದರೆ ಆ ಥರದ್ದು ಗೊತ್ತೇ ಇರೋದಿಲ್ಲ. ಸೊ ಏನಾದರೂ ಹೆಲ್ತ್ ಡೌನ್ಫಾಲ್ ಆದರೆ ಸೀದಾ ಹಾಸ್ಪಿಟಲ್ಗೆ ಹೋಗ್ತಾರೆ. ಕೆಲವೊಂದು ಮೆಡಿಸಿನ್ ಇಲ್ದಲೆ ಕೆಲವರೆಲ್ಲ ಅಡ್ಮಿಟ್ ಆಗ್ತಾರೆ. ಅವ್ರು ಜಸ್ಟು ಫುಡ್ ಚೇಂಜ್ ಮಾಡಿದರೆ ಅವ್ರಿಗೆ ಲೈಕ್ ಅದರಿಂದ ರಿಕವರ್ ಆಗ್ಬೋದು. ಸೊ ಆ ಥರ ಇಶ್ಯೂಸ್ ಎಲ್ಲ ಅವರು ನಮ್ಮ ಆ್ಯಪ್ ಜೊತೆ ಲೈಕ್ ಇಫ್ ದೇ ಶೇರ್, ಸೊ ಆರ್ ಆ್ಯಪ್ is enabled with the AI feature as well. So it will suggest ಈ ಫುಡ್ ಬದಲು ಈ ಫುಡ್ ತಗೊಳ್ಳಿ. ಸೊ ಕಾಫ್ ಆದರೆ ಲೈಕ್ ಜಿಂಜರ್ ಮತ್ತು ಹನಿ ಇಸ್ ಅ ರೆಮಿಡಿ. ಲೈಕ್ ನಮಗೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಅವ್ರಿಗೆ ಇದೆಲ್ಲ ಗೊತ್ತಿತ್ತು. ಬಟ್ ಕರೆಂಟ್ ಜನ್ರೇಷನ್ಗೆ ಗೊತ್ತಿಲ್ಲ. ಸೊ ದೇ ಕ್ಯಾನ್ ಜಸ್ಟ್ ಹ್ಯಾವ್ ಡಿಸ್ಕಷನ್ ವಿತ್ ದ ಆ್ಯಪ್. ಸೊ ನಮ್ಮಲ್ಲಿ ಚಾಟ್ ಬೋಟ್ ಕೂಡ ಇದೆ. ಸೊ ದೇ ಕ್ಯಾನ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ದ್ಯಾಟ್ ಆ್ಯಪ್ ಆ್ಯಂಡ್ ದೇ ಕ್ಯಾನ್ ಗೆಟ್ ದ ರೆಮಿಡೀಸ್. ಓಕೆ. ಅಂದರೆ ಬೇಸಿಕಲಿ ನಮ್ಮ ರೊಟೀನ್ ಹ್ಯಾಬಿಟ್ಸ್ ಆ್ಯಂಡ್ ಫುಡ್ ಇದ್ರ ಬೇಸಿಸ್ ಮೇಲೆ ನೀವು ಒಂದು ಇನ್ಪುಟ್ ಕೊಟ್ಟರೆ ಅದು ಸ್ಕೋರ್ನ ಜನರೇಟ್ ಮಾಡ್ತದೆ. ಸೊ ಈಗ ಈ ಯಾವೆಲ್ಲ ಪ್ಯಾರಾಮೀಟರ್ಸು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ? ಸೊ ನಾವು ಹೈಡ್ರೇಷನ್ ಮತ್ತು ನ್ಯೂಟ್ರಿಷನ್, ಎಕ್ಸಸೈಸ್ ಮತ್ತು ಸ್ಲೀಪ್, ಸೊ ಇದು 4 ಪ್ಯಾರಾಮೀಟರ್ಸ್ನ ನಾವು ಇನಿಷಿಯಲಿ ಫೌಂಡೇಶನ್ಗೆ ತೊಗೊಂಡ್ವಿ. ಸೊ ಆ್ಯಂಡ್ ಆಲ್ಸೋ ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಹ್ಯಾಬಿಟ್ಸ್ ಮತ್ತು ಹೆಲ್ತ್ ಒಟ್ಟಿಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ, ಫಾರ್ ಎಕ್ಸಾಂಪಲ್ ನಾವು
ಒಳ್ಳೆ ಫುಡ್ ತಗೊಳ್ತಿದ್ದೀವಿ, ಎಷ್ಟು ಪ್ರಮೋಷನಲ್ ತಗೊಳ್ತೀವಿ, ಎಷ್ಟು ಕನ್ಸಿಸ್ಟೆಂಟಾಗಿ ತಗೊಳ್ತೇವೆ. ಸೊ ಬೆಳಗ್ಗೆ ಒಂದು ಸಲ ಹೆಲ್ತಿ ಫುಡ್ ತಿಂದು ಮಧ್ಯಾಹ್ನ ಜಂಕ್ ಫುಡ್ ಮತ್ತು ಈವ್ನಿಂಗ್ ಜಂಕ್ ಫುಡ್ ತಿಂದರೆ ಸೊ ಇಟ್ಸ್ ನಾಟ್ ಅ ಬ್ಯಾಲೆನ್ಸ್. ಸೊ ನಮ್ಮದು ಆ್ಯಪಲ್ಲಿ ಲೈಕ್ ಇಫ್ ಯು ಆರ್ ಲಾಗಿಂಗ್ ದ್ಯಾಟ್, ಸೊ ಯಾವುದು ಜಂಕ್ ಫುಡ್ ಮತ್ತು ಯಾವುದು ಒಳ್ಳೆ ಫುಡ್ ಅಂತ ನಾವು ಆ್ಯಪ್ಗೆ ಟ್ರೈನ್ ಮಾಡಿರ್ತೇವೆ. ಸೊ ನೀವೇನಾದರೂ ಫುಡ್ ಹೇಳ್ತಿದ್ರೆ ಕೆಲವೊಂದು ಸಲ ಕೆಲವೊಂದು ಪರ್ಸನ್ಗೆ ಕೆಲವೊಂದು ಫುಡ್ ಆಗಿ ಬರೋದಿಲ್ಲ. ಸೊ ಅದ್ರ ಮೇಲೆ ಲೈಕ್ ಇಫ್ ಸರ್ಚ್ ಪರ್ಸನ್ ಆರ್ ಈಟಿಂಗ್ ಸರ್ಟನ್ ಫುಡ್, ಸೊ ಇಟ್ ವಿಲ್ ಜಸ್ಟ್ ಗಿವ್ ಅ ರಿಮೈಂಡರ್ ಲೈಕ್ ದಿಸ್ ಮೈಟ್ ಹಾರ್ಮ್ ಯು, ಮೇ ಬಿ ಲೈಕ್ ನಾಟ್ ಟುಡೇ ಬಟ್ ಇನ್ ಅ ಲಾಂಗ್ ರನ್. ಸೊ ನಾವು ಲೈಕ್ ವಿ ಆರ್ ಹ್ಯಾವಿಂಗ್ ವಿಷನ್, ಲೈಕ್ ನಾವು ಈ ಆ್ಯಪನ್ನು ಯೂಸ್ ಮಾಡ್ತಿದ್ರೆ ಸೊ ಇವತ್ತಿಗೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅಂದರೆ ಅದು ಹೇಳಿದ ತಕ್ಷಣ ನಿಮಗೆ ಒಂದು ಪಿಜ್ಜಾ ತಿನ್ನಬಾರ್ದು ಅಂತ ಹೇಳುತ್ತೆ, ಅವಾಗ ನಿಮ್ಗೆ ಇವಾಗ ಕಷ್ಟ ಆಗ್ಬೋದು, ಬಟ್ ಲೈಕ್ ಅದು ನಿಮ್ಮದು ಲಾಂಗ್ ರನ್ನಲ್ಲಿ ಲೈಕ್ ಇಟ್ಸ್ ಹ್ಯಾವಿಂಗ್ ಅ ವಿಷನ್. ಸೊ ಇದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಯಾವ ಡಿವೈಸಸ್ನ ನೀವು ಯೂಸ್ ಮಾಡ್ತೀರಾ? ಸೊ ನಮ್ಮದು ಕರೆಂಟ್ಲಿ ಆ್ಯಪ್ ಇರೋದು, ಸೊ ವಿ ಆರ್ ಕನೆಕ್ಟಿಂಗ್ ವಿತ್ ಎಕ್ಸಿಸ್ಟಿಂಗ್ ಸ್ಮಾರ್ಟ್ ವಾಚಸ್ ಆಗಿರ್ಬೋದು. ಇವಾಗ ಎಕ್ಸಿಸ್ಟಿಂಗ್ ತುಂಬ ಸ್ಮಾರ್ಟ್ ವಾಚಸ್ ಜೊತೆ ಸೊ ವಿ ಆರ್ ಕೊಲಾಬ್ರೇಟಿಂಗ್ ಆ್ಯಂಡ್ ವಿ ಆರ್ ಗೆಟಿಂಗ್ ಸ್ಮಾರ್ಟ್ ವಾಚಸಲ್ಲಿ ಏನೇನು ಬರ್ತದೆ, ಹಾರ್ಟ್ ಬೀಟ್ ಆಗಿರ್ಬೋದು, SpO2 ಆಗಿರ್ಬೋದು, ಮತ್ತು ನಮ್ಮದು ಎಕ್ಸಸೈಸ್ ಲೆವೆಲ್ಸ್ ಆಗಿರ್ಬೋದು, ಅದರಿಂದೆಲ್ಲ ಡೇಟಾ ಇಂಪೋರ್ಟ್ ಮಾಡ್ಕೊಳ್ತೇವೆ. ಸೊ ಅದನ್ನು ನಮ್ಮದು ಅಲ್ಗೋರಿದಮ್ ಏನು ಬಿಲ್ಡ್ ಮಾಡಿದ್ವಿ ಅದ್ರ ಜೊತೆ ಲೈಕ್ ವಿ ವಿಲ್ ಇಂಟಿಗ್ರೇಟ್. ಸೊ ಮತ್ತು ನಾವು ಇನ್ನೊಂದು ಡಿವೈಸಸ್ ಕೂಡ ನಾವೇ ಓನಾಗಿ ಮಾಡಿರೋದು, ದಟ್ ಈಸ್ ಸ್ಮಾರ್ಟ್ ಬಾಟಲ್ ಫಾರ್ ಹೈಡ್ರೇಷನ್ ಆ್ಯಂಡ್ ಹ್ಯಾಬಿಟ್ ಮಾನಿಟ್ರಿಂಗ್. ಸೊ ಅದರಲ್ಲಿ ಲೈಕ್ ಇಟ್ ಹ್ಯಾಸ್ ಇನ್ಬಿಲ್ಟ್ ಸೆನ್ಸರ್ಸ್ ವಿಚ್ ವಿಲ್ ರೆಕಾರ್ಡ್ ಯುವರ್ ರೂಟೀನ್. ಸೊ ಈ ಪ್ರಾಡಕ್ಟ್ನ ನಾವು ಮೇಜರ್ಲಿ ಮೆಟ್ರೋಪಾಲಿಟನ್ ಆರ್ ತುಂಬ ಬ್ಯುಸಿ ಪೀಪಲ್ ಹೂ ಆರ್ busy in their work but like giving less importance for their health. ನಾವು ತುಂಬ ಟೈಮ್ ಬ್ಯಾಂಗ್ಳೂರ್ ಅಥವಾ ಡೆಲ್ಲಿ ಕಡೆ ಎಲ್ಲ ಹೋದರೆ ಅವ್ರು ತುಂಬ ಬ್ಯುಸಿ ಇರ್ತಾರೆ, ಈವನ್ ನಾಟ್ ಓನ್ಲಿ ಇಂಡಿಯಾ ಬಟ್ ಲೈಕ್ ಈವನ್ ಔಟ್ಸೈಡ್ ವರ್ಲ್ಡ್. ಸೊ ತುಂಬ ಬ್ಯುಸಿ ಇರ್ತಾರೆ, ಲೈಕ್ ಅವ್ರಿಗೆ ವರ್ಕ್ ಮತ್ತು ವೆಲ್ತ್ ಬಗ್ಗೆ ಇರೋ ಕಾನ್ಸಂಟ್ರೇಷನ್ ಹೆಲ್ತ್ ಬಗ್ಗೆ ಇರೋದಿಲ್ಲ ಇನ್ ದೇರ್ ಫಸ್ಟ್ ಫೇಸ್ ಆಫ್ ದೇರ್ ಏಜ್. ಸೊ 25 to 40 ಏನಿರ್ತದೆ ಅವ್ರು ತುಂಬ ವೆಲ್ತ್ ಮತ್ತು ಹ್ಯಾಪಿನೆಸ್ ಬಗ್ಗೆ ಥಿಂಕ್ ಮಾಡ್ತಾರೆ, ಬಟ್ ಲೈಕ್ ನಾಟ್ ಇವನ್ ಹೆಲ್ತ್. ಬಟ್ ಲೈಕ್ ಒಂದ್ಸಲ ಹೆಲ್ತ್ ಬಂದರೆ ಲೈಕ್ ಅವ್ರು ಹಾಸ್ಪಿಟಲ್ಗೆ ಹೋಗುವಾಗ ಸೊ ದೆನ್ ದೇ ವಿಲ್ ರಿಯಲೈಸ್ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಬಟ್ ಲೈಕ್ ದಿಸ್ ಆ್ಯಪ್ ಲೈಕ್ ವಿಲ್ parallelly help you. So even for example healthy alternative, even it could maybe I have some health constituent. ಸೊ ಅದಕ್ಕೆ ನಾನು ಟೇಸ್ಟಿಯಾಗಿರೋ ಫುಡ್ ಕೊಡಬೇಕು, ಹೆಲ್ದಿಯಾಗಿರೋ ಫುಡ್ ಕೊಡಬೇಕು. ಲೈಕ್ ಯು ಕ್ಯಾನ್ ಡಿಸ್ಕಸ್ ವಿತ್ ದ ಆ್ಯಪ್ and the app will be enabled with lot of knowledge in it. So now Ayurveda scriptures ಅಲ್ಲಿ ಲೈಕ್ ಕೆಲವೊಂದು ಫುಡ್ ತಿಂದರೆ ಲೈಕ್ ಕೆಲವೊಂದು ಬ್ಯಾಲೆನ್ಸ್ ಮಾಡ್ಬೋದು. ಇವಾಗ ನಾವು ಹೈ ಮೈದಾ ಫುಡ್ ತಿಂದರೆ ಸೊ ವಿ ಹ್ಯಾವ್ ಸಮ್ ಜಾಗ್ರಿ ಆರ್ ಸಮ್ ಆಫ್ ದ ಫುಡ್ಸ್. ಸೊ ಅದನ್ನು ತಿಂದರೆ ಲೈಕ್ ಇಟ್ ವಿಲ್ ನ್ಯೂಟ್ರಲೈಸ್. ಸೊ ನೀವು ಜಂಕ್ ಫುಡ್ ತಿಂದರೂ ಕೂಡ ಅದಕ್ಕೆ ಕೆಲವೊಂದು ಆಲ್ಟರ್ನೇಟಿವ್ ಅಥವಾ ಕೆಲವೊಂದು ಅದರ್ ಫುಡ್ನ ನೀವು ಕನ್ಸ್ಯೂಮ್ ಮಾಡಿದರೆ ಇಟ್ ವಿಲ್ ನ್ಯೂಟ್ರಲೈಸ್, ಇಟ್ ವೋಂಟ್ ಮೇಕ್ ಯು ಒಬೇಸ್. ಅಂದರೆ ಹಾರ್ಟ್ ಸ್ಟ್ರೋಕ್ಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು. ನೀವು ಕೆಲವೊಂದು ಕೊಲೆಸ್ಟ್ರಾಲ್ ಫುಡ್ಸ್ ಇರ್ತದೆ ನಮ್ಮದು ಜಂಕ್ ಫುಡ್ಸ್ ಎಲ್ಲ, ಆಯ್ಲಿ ಫುಡ್ಸ್. ಸೊ ಆಯ್ಲಿ ಫುಡ್ಸ್ ತಿಂದು ಕೆಲವೊಂದು ಫೈಬ್ರಸ್ ಫುಡ್ಸ್ ತಿಂದರೆ ಸೊ ನಮಗೆ ಅಷ್ಟು ಕೊಲೆಸ್ಟ್ರಾಲ್ ಬರೋ ಚಾನ್ಸಸ್ ಕಮ್ಮಿ ಇರ್ತದೆ. ಸೊ ಆ ಥರ ತುಂಬ ನಾಲೆಜ್ ಕರೆಂಟ್ ಜನ್ರೇಷನ್ಗೆ ಗೊತ್ತಿರೋದಿಲ್ಲ. ಸೊ ನಮ್ಮ ಆ್ಯಪ್ ಮುಖಾಂತರ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಹೋಗ್ತೇವೆ. ಓಕೆ, ಈಗ ಒಬ್ಬೊಬ್ಬರು ಬಾಡಿ ಟೈಪ್ ಇರ್ಬೋದು ಅಥವಾ ಬಾಡಿ ನೇಚರ್ ಕಾಂಪೊನೆಂಟ್ಸ್ ಎಲ್ಲನೂ ವ್ಯತ್ಯಾಸ ಇರುತ್ತೆ. ಸೊ ಆ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನೀವು ಒಂದು ಡಯಟರಿ ಚಾರ್ಟ್ ಕೂಡ ಪ್ರೊವೈಡ್ ಮಾಡ್ತೀರಾ ನಿಮ್ಮ ಅಪ್ಲಿಕೇಶನ್ ಮೂಲಕ. ಈಗ ನಿಮ್ಮ ಅಪ್ಲಿಕೇಶನ್ ಯಾವ ಹಂತದಲ್ಲಿದೆ, ಮತ್ತು ಈಗ ನಿಮ್ಮ ಪ್ರೈಮರಿ ಕಸ್ಟಮರ್ಸ್ ಏನಿದ್ದಾರೆ ಅವರು ಬರೀ ಅರ್ಬನ್ ಏರಿಯಾ ಮಾತ್ರನೇ ನೀವು ಕನ್ಸಿಡರ್ ಮಾಡ್ತಿದ್ದೀರಾ ಹೇಗೆ? ಅಂದರೆ ನಮ್ಮದು ಇವಾಗ ಕರೆಂಟಾಗಿ ಪ್ಲೇಸ್ಟೋರಲ್ಲಿದೆ. ಸೊ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಲೈಕ್ ನಾವು ಸರ್ವ್ ಮಾಡ್ತಿದ್ದೀವಿ. ಸೊ iOSಗೆ ಲೈಕ್ ನಾವು ಇನ್ನೂ ಕೂಡ ಬಿಲ್ಡ್ ಮಾಡ್ತಿದ್ದೀವಿ. ಸೊ ವಿತಿನ್ ಮಂತ್ ಆರ್ ಸೊ ಲೈಕ್ ವಿ ವುಡ್ ಬಿ ಲೈವ್ ಫಾರ್ iOS ಆಸ್ ವೆಲ್. Now major focusing on urban segment itself because rural segment are healthy enough than compared to urban. So that's the reason like we are focusing on metropolitan cities and even like not only India, like we are focusing on other nations as well. Like we have few connection in Germany and few connection in US. So basically Ayurveda consultation kuda ನಮ್ಮ ಆ್ಯಪಲ್ಲಿ ಇದೆ. ಸೊ ಇಫ್ ದೇ ವಾಂಟೆಡ್ ಟು ಅಂದರೆ ನಮ್ಮ ಆ್ಯಪಲ್ಲಿ ಚಾರ್ಟ್ ಅಪ್ಲಿಕೇಶನ್ ಇರೋದ್ರಿಂದ ಲೈಕ್ ದೇ ಕ್ಯಾನ್ ಕಮ್ಯುನಿಕೇಟ್. ಬಟ್ ಲೈಕ್ ಇಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಮ್ಮದು ಚಾರ್ಟ್ ಅಪ್ಲಿಕೇಶನ್ ಲೈಕ್ ದೇ ವಿಲ್ ನೋಟಿಫೈ ಸೊ ಯು ಆರ್ ಹ್ಯಾವಿಂಗ್ ಸಮ್ ಕ್ರಿಟಿಕಲ್ ಇಶ್ಯೂಸ್. ಸೊ ಯು ಮೈಟ್ ಹ್ಯಾವ್ ಟು ಕನ್ಸಲ್ಟ್ ಸಮ್ ಡಾಕ್ಟರ್ಸ್. ಸೊ ನಾವು ವೆಸ್ಟರ್ನ್ ಡಾಕ್ಟರ್ಸ್ ಅಥವಾ ಆಲೋಪತಿ ಡಾಕ್ಟರ್ಸ್ನ ಸಜೆಸ್ಟ್ ಮಾಡ್ತಿಲ್ಲ. ಲೈಕ್ ವಿ ವಾಂಟೆಡ್ ಟು ಪ್ರಮೋಟ್ ಆಯುರ್ವೇದಿಕ್ ಡಾಕ್ಟರ್ಸ್. ಆಯುರ್ವೇದನ ನಾವು ತುಂಬ ಪ್ರಮೋಟ್ ಮಾಡಬೇಕಂತ
ಥಿಂಕ್ ಮೈಂಡಲ್ಲಿ ಇಟ್ಕೊಂಡು ಆಯುರ್ವೇದ ಡಾಕ್ಟರ್ಸ್ನ ಮುಂದೆ ಲೈಕ್ ವಿ ಕೊಲಾಬ್ರೇಟೆಡ್ ವಿತ್ ಲಾಟ್ ಆಫ್ ಆಯುರ್ವೇದಿಕ್ ಸೆಂಟರ್ಸ್ ಮತ್ತು ಆಯುರ್ವೇದಿಕ್ ಎಕ್ಸ್ಪರ್ಟ್ಸ್. ಸೊ ಎನಿ ಸಜೆಷನ್ಸ್ ಆರ್ ಎನಿ ಕಾನ್ವರ್ಸೇಷನ್ ದ್ಯಾಟ್ ಮೇ ರಿಕ್ವೈರ್ ಡಾಕ್ಟರ್ಸ್ ಕನ್ಸಲ್ಟೇಷನ್, ವಿ ವಿಲ್ ಹೆಲ್ಪ್ ದೆಮ್ ಟು ಬುಕ್ ದ ಅಪಾಯಿಂಟ್ಮೆಂಟ್ ಇನ್ ದ ಆ್ಯಪ್. ಸೊ ನಾವು ತುಂಬ ಡಾಕ್ಟರ್ಸ್ ಜೊತೆ ಕೂಡ ಕನೆಕ್ಟ್ ಆಗಿದ್ದೀವಿ. ಸೊ ಅವ್ರಿಗೂ ಕೂಡ ಒಂದು ಇಂಟರ್ಫೇಸ್ ಮಾಡಿದ್ದೇವೆ ನಾವು. ಸೊ ಆ ಇಂಟರ್ಫೇಸ್ ಮುಖಾಂತರ ಅವರು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ದೇ ಕ್ಯಾನ್ ಟೆಸ್ಟ್ ಆ್ಯಂಡ್ ದೇ ಕ್ಯಾನ್ ಪ್ರಿಪೇರ್ ದ ರೂಟೀನ್ಸ್. ದೇರ್ ಆರ್ ಲಾಟ್ ಆಫ್ ರೆಸಿಪೀಸ್ ಸೊ ದ್ಯಾಟ್ ಕುಡ್ ಬಿ provided for them for keeping themselves in a healthy lifestyle. ವೆರಿ ನೈಸ್. ಆ್ಯಂಡ್ ಅನ್ವೇಷಣದಿಂದ ಯಾವ ಥರದ ಸಪೋರ್ಟ್ ಸಿಗ್ತಾ ಇದೆ? ಸೊ ಅನ್ವೇಷಣೆಯಿಂದ ಲೈಕ್ ವಿ ಗಾಟ್ ಲಾಟ್ ಆಫ್ ಮೆಂಟರ್ಶಿಪ್. ಸೊ ನಮಗೆ ನಮ್ಮದು ಬಿಸ್ನೆಸ್ ಹೇಗೆ ಸ್ಟ್ರಕ್ಚರ್ ಮಾಡಬೇಕು, ಅಂದರೆ ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡಬೇಕು, ಮತ್ತು ಫೈನಾನ್ಷಿಯಲ್ ಬಗ್ಗೆ ಲೈಕ್ ಹೇಗೆ ಎಲ್ಲನೂ ಪ್ಲ್ಯಾನ್ ಮಾಡಬೇಕು, ಮತ್ತು ತುಂಬ ಹೆಲ್ಪ್ ಆಗ್ತಿದೆ. ಲೈಕ್ ಈ ಥರ ಗೈಡೆನ್ಸ್ ಆಗಿರ್ಬೋದು. ಸೊ ಅನ್ವೇಷಣೆಯಿಂದ ನಮಗೆ ಮೇಜರ್ಲಿ ಗೈಡೆನ್ಸ್ ಮುಖಾಂತರ ಲೈಕ್ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಸಪೋರ್ಟ್. ನಾವು ನೋಡೋ ಹಾಗೆ ಕಾಮನ್ ಆಗಿ ಈ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಇದೆಲ್ಲವೂ ನಮ್ಮ ರೊಟೀನ್ ಅನ್ಬ್ಯಾಲೆನ್ಸ್ಡ್ ಡಯಟ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇಂದನೇ ಹೆಚ್ಚಾಗುವಂಥದ್ದು. ಇದನ್ನ ನಾವು ಸಣ್ಣ ಪುಟ್ಟ ವಿಷಯಗಳಲ್ಲಿ, ಅಂದರೆ ಇವಾಗ ನಮ್ಮ ಬಾಡಿಗೆ ಯಾವುದು ಸೂಟಬಲ್ ಫುಡ್ ಇರುತ್ತೆ ಅದನ್ನ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ, ಎಕ್ಸಸೈಸ್ ಇರ್ಬೋದು, ನೀವು ಹೇಳಿದಾಗೆ ಒಂದಷ್ಟು ಪ್ಯಾರಾಮೀಟರ್ಸ್ನ ನಾವು ಕರೆಕ್ಟ್ ವೇ ಅಲ್ಲಿ ಫಾಲೋ ಮಾಡೋದ್ರಿಂದ ಇದಷ್ಟು ಸಾಲ್ವ್ ಆಗುತ್ತೆ. ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇರುತ್ತೆ. ನಾವಿವತ್ತು ಹೇಗಿದ್ದೀವಿ ಅದು ನಮ್ಮ ಮುಂದಿನ 5 ವರ್ಷ 10 ವರ್ಷ ಆದಮೇಲೆ ನಾವು ಯಾವುದು ರೋಗ ಇಟ್ಕೊಂಡಿದ್ದೀವಿ ಅನ್ನೋದನ್ನ ಡಿಫೈನ್ ಮಾಡಿರ್ತದೆ. ಸೊ ನಾವಿವಾಗ ತುಂಬ ಲೇಸಿ ಅಥವಾ ತುಂಬ ಅಂದರೆ ಈಸಿಯಾಗಿ ತೊಗೊಂಡ್ರೆ ನಮ್ಮದು ಫುಡ್ ಡಯಟ್ಸ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ರೂಟೀನ್ಸ್ನ ತುಂಬ ಲೈಟಾಗಿ ತೊಗೊಂಡ್ರೆ ಲೈಕ್ ನಮಗೆ ಮುಂದೆ ಡಯಾಬಿಟೀಸ್ ಅಥವಾ BP ಅಥವಾ ಈ ಥರ ಒಂದು ಡಿಸೀಸಸ್ ಬರ್ಬೋದು. ಇದು ಈ ಡಯಾಬಿಟೀಸ್ ಅಥವಾ ಇದು BP ಡಿಸೀಸಸ್ ಇದು ಒಂದು ದಿನದಿಂದ ಬರುವಂಥದ್ದಲ್ಲ. ಸೊ ನಮ್ಮ ರೂಟೀನ್, 1 ವರ್ಷದ ರೂಟೀನನ್ನು ನೋಡಿ ಲೈಕ್ ಅದು ನೆಕ್ಸ್ಟ್ ವರ್ಷದಲ್ಲಿ ಬರುವಂಥದ್ದು. ಸೊ ನಾವು ಆ 1 ವರ್ಷದಲ್ಲಿ ಅವರು ರೂಟೀನ್ ಏನು ಡೌನ್ಫಾಲ್ ಆಗ್ತಿದೆ ಅದನ್ನು ನಾವು ಪ್ರಿವೆಂಟಿವ್ ಮೆಷರಲ್ಲಿ ಅನಾಲಿಸಿಸ್ ಮಾಡಿ ಅವ್ರಿಗೆ ಅವಾಗಲೇ ಕೊಡ್ತೇವೆ, ಅವ್ರಿಗೆ ಬರೋಕ್ಕೂ ಮುಂಚೆನೆ. ಸೊ ನಾವು ಮೇಜರ್ಲಿ ಪ್ರಿವೆನ್ಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಲೈಕ್ ಅವರು ಹಾಸ್ಪಿಟಲ್ಗೆ ಹೋಗ್ಲೇಬಾರ್ದು, ಲೈಕ್ ಅವ್ರಿಗೆ ಮುಂಚೆನೆ ಗೊತ್ತಾಗಬೇಕು ಈ ಥರ ನಾವು ಕೆಳಗೆ ಹೋಗ್ತಿದ್ದೀವಿ, ಲೈಕ್ ನಾವಿಲ್ಲ ಈ ಥರ ತಗೊಳ್ಳಿಲ್ಲ ಅಂದರೆ ಪೊಟೆನ್ಷಿಯಲಿ ಲೈಕ್ ಈ ಥರ ಆಗ್ಬೋದು ಅಂತ ನಾವು ಅಲರ್ಟ್ ಕೊಡ್ತೀವಿ, ಲೈಕ್ ಇನ್ ದ ಸ್ಕೋರಿಂಗ್ ಬೇಸಿಸ್. ಸೊ ಅದ್ರ ಮೇಲೆ ಲೈಕ್ ಅವರು ದೇ ವಿಲ್ ಟೇಕ್ ದ ಡಿಸಿಷನ್ಸ್. ಓಕೆ, ಇದನ್ನೆಲ್ಲ ನೋಡಿದ್ರೆ ಇದಕ್ಕೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಒಂದು ಪ್ರೈಮರಿ ಕಾಸ್ ನೆಗ್ಲಿಜೆನ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೀವು ಇಷ್ಟು ಪ್ರಾಬ್ಲಮ್ಸ್ಗೆ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನಿಮ್ಮ ಅಪ್ಲಿಕೇಶನ್ ಥ್ರೂನೇ ಎಲ್ಲ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾ ಅಡ್ರೆಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಜೊತೆ ಎಕ್ಸ್ಪೆರಿ ಮೈಂಡ್ ಲ್ಯಾಬ್ಸ್ನ ಫೌಂಡರ್ ಆಗಿರುವ ಅಕ್ಷಯ್ ಮಾಶಿಲ್ಕರ್ ಅವರಿದ್ದಾರೆ. ಅವ್ರ ಬಗ್ಗೆ, ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಶಿಕ್ಷಣ ಅನ್ನೋದು ಒಂದು ಅಗಾಧವಾದಂತಹ ಕ್ಷೇತ್ರ. ಮಕ್ಕಳಿಗೆ ಅಕಾಡೆಮಿಕ್ಸ್ ಅಷ್ಟೇ ಅಲ್ಲದೆ ಅವರ ಕ್ರಿಯೇಟಿವಿಟಿನ ಹೆಚ್ಚು ಮಾಡೋದಕ್ಕೆ ಒಂದಷ್ಟು ಸ್ಪೇಸ್, ರೂಮ್ಸ್ ಅಂತ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಪ್ಲೇ ಗ್ರೌಂಡ್ ಆಗಿರಬಹುದು, ಲ್ಯಾಬ್ಸ್ ಇರಬಹುದು. ಇದಷ್ಟೇ ಅಲ್ಲದೆ ಇನೋವೇಷನ್ ಪರ್ಟಿಕ್ಯುಲರ್ಲಿ ಅದಕ್ಕೆ ಅಂತಲೇ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಕಂಪ್ನಿ ವರ್ಕ್ ಮಾಡ್ತಾ ಇದೆ. ಸೊ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಹೇಳಿದಂತೆ ನಾನು ಮೊದಲಿಂದಲೂ ಕೂಡ ಈ ರೀತಿ ಏನೋ ಹೊಸತು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡವನು. ಚಿಕ್ಕಂದಿಂದಲೂ ಕೂಡ ನನಗೂ ಹೊಸತೇನೋ ಮಾಡಬೇಕು, ಏನೋ ಇರೋ ವಸ್ತುಗಳನ್ನೇ ಸೇರಿಸ್ಬಿಟ್ಟು ಇನ್ನೇನೋ ಹೊಸತು ಮಾಡೋದು, ಇದರಲ್ಲೇ ನಾನು ಹೆಚ್ಚು ಸಮಯನ ಕಳೀತಾ ಇದ್ದೆ. ಈಗ ಅದನ್ನು ಇನೋವೇಷನ್ ಅಂತ ಕರೀತಾರೆ, ಯಾಕೆಂದರೆ ಇನೋವೇಷನ್ ಇಸ್ ಅ ಬಜ್ವರ್ಡ್ ಟುಡೇ. ಬಟ್ ಹಿಂದೆ ನಾವು ಈ ಥರದ ಆಟಿಕೆಗಳನ್ನು ಮಾಡ್ಕೊಳ್ಳೋದಾಗಲಿ ಈ ಥರ ಎಲ್ಲ ತುಂಬ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೆ. ಮುಂದೊಂದು ದಿವಸ ಇದೇ ರೀತಿ ಕೆಲಸನ ನಾನು ಮಾಡಬೇಕು ಅಂತಲೂ ನನ್ನ ಚಿಕ್ಕಂದಿಂದಲೂ ಕನಸಿತ್ತು. ಆದರೆ ಅದಾದ ನಂತರ ನಾನು ಟೀಚಿಂಗಿಗೆ ಬಂದೆ. ಕಳೆದ ಒಂದು 6 ವರ್ಷ ನಾನು ಆ್ಯಸ್ ಅ ಲೆಕ್ಚರರ್ ಇನ್ ಫಿಸಿಕ್ಸ್ ಕೆಲಸ ಮಾಡಿದೆ. ಅದಾದ ನಂತರ ನನಗೆ ಈಗೇನು ಭಾರತದಲ್ಲಿ ಒಂದು ಸ್ಟಾರ್ಟಪ್ನ ಕ್ರಾಂತಿ ಆಗ್ತಾಯಿದೆ, ಆ ನಿಟ್ಟಿನಲ್ಲಿ ಕೆಲವು ಅವಕಾಶಗಳು ಕಂಡುಬಂತು. ಹಾಗಾಗಿ ಈಗ ನಾನು ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬೇಸಿಕಲಿ ನಾವು ಏನು ಮಾಡ್ತೇವೆ ಅಂದರೆ ವಿ ಸೆಟಪ್ ಇನೋವೇಷನ್ ಇಕೋಸಿಸ್ಟಮ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಅಂದರೆ ಮಕ್ಕಳಿಗೆ ಈ ಕಲಿಕೆಯ ಹೊರತಾಗೂ ಕೂಡ
ಸ್ವಲ್ಪ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ, ಅಂದರೆ ಅವರೇ ಒಂದು ಮಾಡಿ ಅರ್ಥ ಮಾಡ್ಕೊಳ್ಳುವಂಥ ಆ್ಯಕ್ಟಿವಿಟಿ, ಇದಕ್ಕೆ ಒಂದು ವೇದಿಕೆಗಳು ಬೇಕು. ಈ ನಿಟ್ಟಿನಲ್ಲಿ ನಾನು ಅದು ಒಂದು ರೊಬೋಟಿಕ್ಸ್ ಲ್ಯಾಬ್ ಸೆಟಪ್ ಮಾಡೋದಾಗಲಿ ಅಥವಾ ಒಂದು ಪೋರ್ಟೇಬಲ್ ಟಿಂಕರಿಂಗ್ ಲ್ಯಾಬ್ ಅಂತ ಒಂದು ಮಾಡಿದ್ದೇವೆ. ಇಟ್ಸ್ ಅವರ್ ಓನ್ ಪ್ರಾಡಕ್ಟ್. ಅದೇನು ಅಂದರೆ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಲ್ಯಾಬ್ ಕಮಿಂಗ್ ಟು ದ ಕ್ಲಾಸ್ ರೂಮ್ ರ್ಯಾದರ್ ದೆನ್ ಕ್ಲಾಸ್ ರೂಮ್ ಗೋಯಿಂಗ್ ಟು ದ ಲ್ಯಾಬ್. ಆ ಥರ ಅಂದರೆ ಮಕ್ಕಳಿಗೆ ಲ್ಯಾಬ್ ಕ್ಲಾಸಿಗೆ ಬರುತ್ತೆ, ಅಲ್ಲೇ ಮಕ್ಕಳು ಅದರಲ್ಲಿರುವಂತಹ ಕಂಪೋನೆಂಟ್ಸ್ಗಳನ್ನು ತೊಗೊಂಡು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ. ಈ ರೀತಿ ಮಕ್ಕಳು ಮಾಡಿ ಕಲಿತ್ರೆ, ಅಂದರೆ ಈಗೇನು ಟ್ರೆಂಡ್ ನಡೀತಾ ಇದೆಯೋ ಹೊರಗಡೆ, ಅಂದರೆ ಅಪ್ಲಿಕೇಶನ್ ವೈಸ್ ಏನು ಟ್ರೆಂಡ್ ನಡೀತಾ ಇದೆಯೋ ಅದಕ್ಕೆ ತಕ್ಕಂತೆ ಇವತ್ತು ಸ್ಕೂಲಿಂದಲೇ ಅವರಿಗೆ ನಾವು ಆ ಇಕೋಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಅನಿವಾರ್ಯತೆಯೇ ಬಂದಿದೆ, ಈಗ ಆಲ್ರೆಡಿ ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸ್ಕೂಲಲ್ಲಿ ಈ ರೀತಿ ಐಡಿಯಾ ಲ್ಯಾಬ್ ಆಗಿರ್ಬೋದು ಅಥವಾ ರೋಬೋಟಿಕ್ ಲ್ಯಾಬ್ ಆಗಿರ್ಬೋದು, ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಲ್ಯಾಬ್ ಆಗಿರ್ಬೋದು, ಇದನ್ನು ನಾವು ಸೆಟಪ್ ಮಾಡ್ತಾ ಇದ್ದೇವೆ. ಅಕ್ಷಯ್ ಅವರೇ, ಇತ್ತೀಚೆಗೆ ಸ್ಮಾರ್ಟ್ ಲ್ಯಾಬ್ ಕಾನ್ಸೆಪ್ಟ್ ಅನ್ನೋದು ತುಂಬಾ ಚಾಲ್ತಿಯಲ್ಲಿರುವಂಥದ್ದು. ನಿಮ್ಮ ಇನೋವೇಷನ್ ಏನಿದೆ ಅದು ಈ ಸ್ಮಾರ್ಟ್ ಲ್ಯಾಬ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತಾ ಅಥವಾ ಎಕ್ಸ್ಪೆರಿಮೆಂಟಲ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ LED ಮೂಲಕ ಕೆಲಸ ಮಾಡುತ್ತಾ, ಹೇಗೆ? ಗುಡ್ ಕ್ವಶನ್. ಸ್ಮಾರ್ಟ್ ಕ್ಲಾಸ್ ಅಂತ ಬಂದರೆ ಬರೀ ಒಂದು ವೀಡಿಯೋನ ನಾವು ನೋಡೋದು ಅಷ್ಟೇ, ಏನೋ ಒಂದು ವೀಡಿಯೋನ ಪ್ಲೇ ಮಾಡ್ತಾರೆ, ಮಕ್ಕಳು ಕೂತ್ಕೊಂಡು ನೋಡ್ತಾರೆ. ಬಟ್ ಇಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ, ಎನಿವೆ ಪೊಟೆನ್ಷಿಯಲ್ ಆಫ್ ಸ್ಮಾರ್ಟ್ ಕ್ಲಾಸ್ ಇಸ್ ವೆರಿ ಬಿಗ್. ಇನ್ನು ನನಗನ್ಸೋ ಪ್ರಕಾರ ನಾವು ಇನ್ನೂ ಅದರ ಪೂರ್ತಿ ಬಳಕೆಯನ್ನು ಮಾಡ್ಕೊಂಡಿಲ್ಲ. ಆದರೆ ಅದರ ಜೊತೆಯಲ್ಲಿ, ಅಂದರೆ ವಿಡಿಯೋನ ನೋಡೋದ್ರ ಜೊತೆಯಲ್ಲಿ ಆದ ನಂತರ ಒಂದು ಸ್ವಲ್ಪ ಕಲಿಕೆ ಬೇಕು ಮಕ್ಕಳಿಗೆ. ನೋಡ್ದ ಮರ್ತ ಅದು ಒಂದು ಎಂಟರ್ಟೈನ್ಮೆಂಟ್ ಆಗಿರದೆ ಅದ್ರ ಜೊತೆ ಒಂದು ಕಲಿಕೆ ಬೇಕು ಅಂದಾಗ ಕೈಯಲ್ಲಿ ಮಾಡುವಂತೆ ಕೆಲವೊಂದಿಷ್ಟು ಮಟೀರಿಯಲ್ಸ್ಗಳು ನಮ್ಗೆ ಬೇಕಾಗುತ್ತೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಾನೊಂದು ಸಣ್ಣ ಮೈಕ್ರೋ ಇನೋವೇಷನನ್ನು ಮಾಡಿದ್ದೇನೆ. ರೀಸೆಂಟ್ಲಿ ನನಗೆ ಅದ್ರ ಪೇಟೆಂಟ್ ಕೂಡ ಆಗಿದೆ ನನ್ನ ಹೆಸರು. ಅದರ ಹೆಸರು ಜಿಯೋ ಮ್ಯಾಜಿಕ್ ಅಂತ. ಜಿಯೋ ಮ್ಯಾಜಿಕ್ ಅಂದರೆ ಅದು ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಗಣಿತವನ್ನು ಕಲಿಯುವಂಥ ಒಂದು ಕಿಟ್. ಅಂದರೆ ಈಗ ಜೊಮೆಟ್ರಿಯನ್ನು ಕನ್ಸಿಡರ್ ಮಾಡಿ. ಈಗ ಜೊಮೆಟ್ರಿಯಲ್ಲಿ ಭಾಳಷ್ಟು ಕಾನ್ಸೆಪ್ಟ್ಗಳನ್ನು ಒಂದೇ ಕಿಟ್ಟಲ್ಲಿ ಇಟ್ಕೊಂಡು ಅದನ್ನು ನೀವು ಸ್ವಲ್ಪ ಬೈ ಮ್ಯಾನಿಪ್ಯುಲೇಟಿಂಗ್ ಇಟ್ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಥಿಯರಮ್ಸ್. ಅದು ಕೂಡ ಕೈಯಲ್ಲಿ ಇಟ್ಕೊಂಡು. ಹಾಗಾಗಿ ಮಕ್ಕಳು ಫಸ್ಟ್ ವಿಡಿಯೋ ನೋಡ್ತಾರೆ. ನೀವೇನು ಸ್ಮಾರ್ಟ್ ಕ್ಲಾಸ್ ಅಂದ್ರಲ್ಲ ಅದನ್ನೇ ಬಳಸ್ಕೊಳ್ಬೋದು, ಇಲ್ಲಾಂದರೆ ಒಂದು ಟ್ಯಾಬ್ ಕೂಡ ಬಳಸ್ಕೊಬೋದು, ಇಲ್ಲ ಮೊಬೈಲಲ್ಲಿ ಕೂಡ ನೋಡ್ಬೋದು. ವಿಡಿಯೋನ ನೋಡಿ ಮಕ್ಕಳು ಆ್ಯಕ್ಟಿವಿಟಿಯನ್ನು ಮಾಡುವಂಥದ್ದು. ಅದರಲ್ಲೂ ಕರೋನಾ ಬಂದ ನಂತರ ಮಕ್ಕಳಿಗೆ ವಿಡಿಯೋ ನೋಡಿ ಆ್ಯಕ್ಟಿವಿಟಿ ಮಾಡೋದು ಹೇಗೆ ಅಂತ ಗೊತ್ತು. ನಿಮಗೂ ಕೂಡ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೋರ್ ಮಾಡಿರ್ಬೋದು. ಹಾಗಾಗಿ ನಮಗೆ ಅದನ್ನು ಮಕ್ಕಳಿಗೆ ಕಲಿಸ್ಬೇಕಂತಿಲ್ಲ. ಅವರಿಗೊಂದು ಆನ್ ಮಾಡಿ ಕೈಯಲ್ಲಿ ಕೊಟ್ಟರೆ ಅವರೇ ನೋಡಿ, ಅವರೇ ಅರ್ಥ ಮಾಡಿಕೊಂಡು, ಅವರೇ ಅದರಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಿ ಅವರೇ ಆ್ಯಕ್ಟಿವಿಟಿನ ಮಾಡ್ತಾರೆ. ಬಟ್ ಅವರಿಗೊಂದು ವೇದಿಕೆ ಬೇಕು. ಸೊ ಆ ವೇದಿಕೆಯನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಆ ಥರ. ಓಕೆ, ನಾವು ನೋಡ್ತಾ ಬಂದಿರೋ ಹಾಗೆ ಟ್ರೈಮೆಸ್ಟರಿಂದ ಸೆಮಿಸ್ಟರಿಂದ ಅಗೈನ್ ಟ್ರೈಮೆಸ್ಟರ್ ಸಿಸ್ಟಮ್ನ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಸೊ 3 ತಿಂಗಳಲ್ಲೇ ಮಕ್ಕಳು ಓದಿರೋದನ್ನೆಲ್ಲ ಮರ್ತು ಹೋಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಈಗ ನೀವೇನು ಪ್ರಯೋಗ ಮಾಡ್ತಾ ಇದ್ದೀರಾ, ಈ ಎಲ್ಲ ಎಕ್ಸ್ಪೆರಿಮೆಂಟ್ಸ್ನ ಯಾವೆಲ್ಲ ಕಾಲೇಜಸ್ಗಳು ಇನ್ಕಾರ್ಪೊರೇಟ್ ಮಾಡ್ತಾ ಇದೆ ಮತ್ತು ಯಾವೆಲ್ಲ ಕಾಲೇಜ್ಗಳು, ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜಸ್ ರೆಸ್ಪಾಂಡ್ ಮಾಡಿದೆ? ಈಗ ಮಕ್ಕಳು ನಾವು ಏನು ಪಾಠ ಮಾಡ್ತೇವೆ, ಯಾಕೆಂದ್ರೆ ನಾನು ಕೂಡ ಟೀಚರ್ ಆಗಿರೋದ್ರಿಂದ ನನಗೆ ಅನುಭವ ಇದೆ. ನಾವೇನು ಪಾಠ ಮಾಡ್ತೇವೋ ಅದನ್ನು ಇದ್ದ ಹಾಗೆ ಮನೆಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಎಕ್ಸಾಮಲ್ಲಿ ಬರೆಯೋದ್ರಲ್ಲಿ ನಿಸ್ಸಿಮರಿದ್ದಾರೆ. ಅದರಲ್ಲಿ ಅವರು ಚೆನ್ನಾಗೇ ಆ ಒಂದು ಕರ್ತವ್ಯವನ್ನು ಮಾಡ್ತಾರೆ. ಆದರೆ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಲ್ಯಾಬೋರೇಟ್ರಿಯಲ್ಲಿ ನೀವೇನೋ ಅವ್ರಿಗೆ ಹೊಸದು ಕೊಟ್ಟು ಏನೋ ಒಂದು ಮಾಡಿ ಅಂತ ಅಂದರೆ ಲ್ಯಾಬಲ್ಲಿ ಆಲ್ಮೋಸ್ಟ್ 90% ಆಫ್ ದ ಸ್ಟೂಡೆಂಟ್ಸ್ ಸ್ಟ್ರಗಲ್. ಆ್ಯಂಡ್ ದ ಸ್ಯಾಡೆಸ್ಟ್ ಪಾರ್ಟ್ ಈಸ್ ಈವನ್ ದಟ್ ಈಸ್ ಪರ್ಸಿಸ್ಟಿಂಗ್ ಟಿಲ್ ಎಂಜಿನಿಯರಿಂಗ್ ಹೈಯರ್ ಎಜುಕೇಷನ್. ಅಲ್ಲಿ ಹೋದ್ರೂ ಕೂಡ ಇದೇನೆ, ಪ್ರಾಕ್ಟಿಕಲಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಈಗ ಒಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗೆ ಬ್ರೆಡ್ ಬೋರ್ಡ್ ಕೊಟ್ಟು ಕನೆಕ್ಷನ್ ಮಾಡು ಅಂತ ಹೇಳಿದ್ರೆ ಅವನಿಗೆ ಒಂದು ಸಲ ಮೇಲೆ ಕೆಳಗೆ ನೋಡ್ತಾನೆ, ಏನು ಮಾಡಿಬಿಡೋದಪ್ಪ ಅಂತ. ಸೊ ಹಾಗಾಗಿ ನನಗೆ ಏನು ಅನಿಸುತ್ತೆ ಅಂದರೆ, ಪ್ರಾಕ್ಟಿಕಲಿ ಏನು ಮಾಡ್ತಾರಲ್ವ, ಪ್ರಾಕ್ಟಿಕಲ್ ಎಜುಕೇಷನ್ಗೆ ಇನ್ನೂ ಹೆಚ್ಚಿನ ಹೊತ್ತು ಅದು ನಾವು ಸ್ಕೂಲಿಂದನೇ ಕೊಡಬೇಕು. ಯಾಕೆಂದರೆ ಅದು ಹಾಗೆ ಮುಂದುವರ್ಕೊಳ್ತಾ ಹೋದರೆ ಇಂಜಿನಿಯರಿಂಗಲ್ಲಿ ಬರುತ್ತೆ. ದಟ್ ಈಸ್ ಸಮಥಿಂಗ್ ಲೀಡಿಂಗ್ ದ ಸ್ಕಿಲ್ ಗ್ಯಾಪ್. ಆ ಸ್ಕಿಲ್ ಗ್ಯಾಪ್ ಏನಿದೆ ಅದು ಮೊದಲು ಸ್ವಲ್ಪ ಸ್ಕಿಲ್ ಗ್ಯಾಪ್ ಇತ್ತು, ಇವಾಗ ಅದು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಜಗತ್ತು ಈಗ ತುಂಬ ವೇಗವಾಗಿ ಓಡ್ತಾ ಇದೆ. ಹಾಗಾಗಿ ದಿನೇ ಆ ಸ್ಕಿಲ್ ಗ್ಯಾಪ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಇನ್ನು ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ, ನಾವು ಈಗಾಗಲೇ ನಾನು ಈ ರಿಸರ್ಚ್ ಶುರು ಮಾಡಿ 2 ವರ್ಷ ಆಯಿತು. ಮೊದಲು 1-1.5 ವರ್ಷ ನಾನು ತುಂಬ ಸಣ್ಣ ಗಣಿತದಲ್ಲಿ, ವಿಜ್ಞಾನದಲ್ಲಿ ತುಂಬ ಚಿಕ್ಕ ಆಟಿಕೆಗಳು, ವಿಜ್ಞಾನವನ್ನು ಹೇಳಿಕೊಡುವಂತಹ ಮಾದರಿಗಳು, ಗಣಿತವನ್ನು ಕಲಿಸುವಂತಹ ಗೇಮ್ಸ್, ಬೋರ್ಡ್ ಗೇಮ್ಸ್, ಇದನ್ನು ನಾನು ಡೆವಲಪ್ ಮಾಡಿದೆ. ಅದಕ್ಕೆ ನನಗೂ ಸುಮಾರು 1 ವರ್ಷ ತಗೊಳ್ತು. ಅದಾದ ನಂತರ ಕಳೆದ 1 ವರ್ಷದಿಂದ ನಾನು ಸುಮಾರು 15 ಸ್ಕೂಲಲ್ಲಿ ಆಲ್ರೆಡಿ ಈ ಇಕೋಸಿಸ್ಟಮನ್ನು ನಡೆಸ್ತಾ ಇದ್ದೇನೆ. ಇನ್ನೂ ಒಂದು 20 ಸ್ಕೂಲ್ಗಳಲ್ಲಿ ಕೆಲಸ ನಡೀತಾ ಇದೆ.
ಅದರ ಜೊತೆಯಲ್ಲಿ ಕಾಲೇಜ್ಗಳಲ್ಲಿ ಈಗ ಹೊಸ ಇನೋವೇಷನ್ ಲ್ಯಾಬ್ಗಳು ಸೃಷ್ಟಿ ಆಗ್ತಾ ಇದೆ, ಐಡಿಯಾ ಲ್ಯಾಬ್ಗಳು ಅಂತ ಆಗ್ತಾ ಇದೆ. ಅದ್ರ ಜೊತೆಗೆ ನಿಧಿ ಪ್ರಯಾಸ್ ಲ್ಯಾಬ್, ಇನ್ಕ್ಯುಬೇಷನ್ ಸೆಂಟರ್ಸ್ಗಳು ಆಗ್ತಾ ಇದೆ. ಅಲ್ಲೂ ಕೂಡ ನಾವು ಇದೇ ರೀತಿಯಾದಂಥ ಅಂದರೆ ಮಕ್ಕಳಿಗೆ ಐಡಿಯಾ ಟು ಪ್ರೋಟೋಟೈಪ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಕೂಡ ನಾವು ಸೆಟಪ್ ಮಾಡ್ತಾ ಇದ್ದೇವೆ. ಸೊ ಸುಮಾರು ಒಂದು 5 ಕಾಲೇಜ್ಗಳಲ್ಲಿ ಆಲ್ರೆಡಿ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಒಂದು 10 ಕಾಲೇಜುಗಳ ಜೊತೆಯಲ್ಲಿ ನಮ್ಮ ಮಾತುಕತೆ ನಡೀತಾ ಇದೆ. ಅಕ್ಷಯ್ ಅವರೇ, ಇನ್ನು ನೀವು ಮಲೆನಾಡವರೇ ಆಗಿರೋದ್ರಿಂದ ಈ ನಿಮ್ಮ ಇನೋವೇಷನ್ ಏನಿದೆ ಇದು ಇಲ್ಲಿಗೆ ಮಾತ್ರನೇ, ಈ ಪ್ರದೇಶಕ್ಕೆ ಮಾತ್ರನೇ ಸೀಮಿತವಾಗಿದೆಯಾ ಅಥವಾ ಬಿಯಾಂಡ್ ದಿಸ್ ರೀಜನ್ ಕೂಡ ನೀವು ರೀಚ್ ಮಾಡುವಂತಹ ಪ್ರಯತ್ನ ಮಾಡಿದ್ರಾ? ಯಾಕಂದರೆ ನೀವು ನಿಧಿ ಪ್ರಯಾಸ ಆಗಿರಬಹುದು, ಐಡಿಯಾ ಲ್ಯಾಬ್ಸ್ ಅಂತಹ ಸರ್ಕಾರದ ಪ್ರೋಗ್ರಾಮ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಹಾಗಾಗಿ. ಕರೆಕ್ಟ್. ಸೊ ಈಗ ಶುರು ಮಾಡಿದ್ದು ಎನಿವೆ ನಾನು ನಮ್ಮ ಮಲೆನಾಡು ಕುಮಟಾದ ಕೆಲವು ಹೇಳಬೇಕಂದ್ರೆ ಕುಮಟಾದ 8 ಗೌರ್ಮೆಂಟ್ ಹೈಸ್ಕೂಲಲ್ಲಿ ನನ್ನ ಲ್ಯಾಬ್ಗಳಿದೆ. 8ಕ್ಕೆ 8 ಗೌರ್ಮೆಂಟ್ ಹೈಸ್ಕೂಲ್ಗಳಲ್ಲಿ. ಅದರ ಜೊತೆಯಲ್ಲಿ ನಾನು ಆಲ್ ಓವರ್ ಕರ್ನಾಟಕನೂ ಮಾಡ್ತಾಯಿದ್ದೇನೆ. ಮತ್ತು ನನ್ನ ಇನ್ನೊಂದು ಆಫೀಸು ಮಹಾರಾಷ್ಟ್ರದಲ್ಲಿದೆ, ಖಾರ್ಗರಲ್ಲಿ. ಅದೇ ರೀತಿ ಇನ್ನೊಂದು ಸಂತೋಷದ ಸುದ್ದಿ ಏನಂದರೆ, ರೀಸೆಂಟ್ಲಿ ನನಗೆ ಒಂದು ಫ್ರೆಂಚ್ ಕಂಪನಿ ನಮ್ಮ ಎಕ್ಸ್ಪೆರಿಮೈಂಡಲ್ಲಿ ಇನ್ವೆಸ್ಟ್ ಮಾಡಿದೆ. ಸುಮಾರು 1 ಕೋಟಿಯಷ್ಟು ಹೂಡಿಕೆ ಮಾಡಿದೆ. ಹಾಗಾಗಿ ಶೀಘ್ರದಲ್ಲೇ ನಾವು ಈ ಒಂದು ಐಡಿಯಾನ ಇಂಟರ್ನ್ಯಾಷನಲ್ಗೆ ತೊಗೊಂಡು ಹೋಗೋ ಒಂದು ಆಲೋಚನೆ ಕೂಡ ಇದೆ. ಪರ್ಟಿಕ್ಯುಲರ್ಲಿ ನಾನೇನು ಪೋರ್ಟೇಬಲ್ ಸ್ಟೆಮ್ ಲ್ಯಾಬ್ ಅಂತ ಹೇಳಿದ್ನಲ್ಲ, ಅದು ಕೂಡ ನನ್ನ ಪೇಟೆಂಟೆಡ್ ಪ್ರಾಡಕ್ಟೇ. ಅದನ್ನು ಸ್ವಲ್ಪ ಹೊರಗಡೆ ಅಂದರೆ B2B ಮಾಡ್ತಾಯಿದ್ದೀವಿ, ಅದನ್ನು B2C ಮಾಡಬೇಕು ಹೇಳುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಡಿಸ್ಕಷನ್ಗಳು ಆಗ್ತಾಯಿದೆ. ವೆಲ್, ಇನ್ನು ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡಬಹುದು, ಮಕ್ಕಳು ಅಕಾಡೆಮಿಕ್ಸ್ನ ಹೊರತುಪಡಿಸಿದ್ರೆ ಹೆಚ್ಚಾಗಿ ರಿಯಾಲಿಟಿ ಶೋಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನು ನಾವು ಕಾಮನಾಗಿ ನೋಡ್ತಾ ಇರ್ತೀವಿ. ಸೊ ಶಾಲೆಗಳಿಗೆ ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿನ ಹೆಚ್ಚು ಮಾಡಬೇಕು ಅಂತ ಅಂದರೆ ಏನಂತ ಮನವಿ ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ ಕಿವಿ ಮಾತನ್ನು ಹೇಳ್ತೀರಾ? ಎಷ್ಟೋ ಶಾಲೆಗಳಿಗೆ ಮನಸ್ಸಿದೆ ಈ ಥರದ ಒಂದು ಇಕೋಸಿಸ್ಟಮನ್ನು ನಾವು ಮಾಡಬೇಕು, ಮಕ್ಕಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತ. ಆದರೆ ಹೇಗೆ ಮಾಡೋದು ಅಂತ ಅವರಿಗೆ ಗೊತ್ತಿಲ್ಲ. ಅದು ಕೂಡ ಎಸ್ಪೆಷಲಿ ನಮ್ಮ ಟೈರ್ 2, ಟೈರ್ 3 ಮತ್ತು ಹಳ್ಳಿಯಲ್ಲಿರುವಂಥ ಶಾಲೆಗಳಿಗೆ. ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಿಂದ ನನ್ನ ಮನವಿ ಶಾಲೆಗಳಿಗೆ ಏನು ಅಂದರೆ, ನೀವು ಏನಾದರೂ ಈ ರೀತಿ ಆಲೋಚನೆಗಳು ಮಾಡ್ತಾಯಿದ್ರೆ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ರೊಬೊಟಿಕ್ ಲ್ಯಾಬ್ ಆಗಲಿ, ಗಣಿತ ಲ್ಯಾಬ್, ವಿಜ್ಞಾನ ಲ್ಯಾಬ್ ಈ ಥರ ಸೃಷ್ಟಿ ಮಾಡಿ ಮಕ್ಕಳಿಗೆ ಇನ್ನೂ ಹೆಚ್ಚು ಪ್ರಯೋಗಾತ್ಮಕ ಕಲಿಕೆ ಬಗ್ಗೆ ಇನ್ನೂ ಹೆಚ್ಚು ಅವಕಾಶಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ. ನಾವು ಕೂಡ ನಿಮ್ಮ ಜೊತೆ ಸೇರಿ ನಿಮ್ಮ ಶಾಲೆಗೆ ತಕ್ಕಂತೆ ಹೇಗೆ ಈ ಒಂದು ಸ್ಪೇಸನ್ನು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡೋಣ. ಮಲೆನಾಡಿನ ಒಂದು ಪುಟ್ಟ ಪ್ರತಿಭೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟವನ್ನು ಮುಟ್ತಾ ಇದೆ ಅನ್ನೋದೇ ಒಂದು ಸಂತೋಷದ ವಿಷಯ. ಸೊ ನಿಮ್ಮ ಒಂದು ಇನೋವೇಷನ್ಗೆ ಅನ್ವೇಷಣೆಯಿಂದ ಹಿಡಿದು ಭಾರತ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಸಹಕಾರ ದೊರೀತಾ ಇದೆ? ಮೂಲತಃ ನಾನೀಗ ಟೀಚಿಂಗಿಂದ ಏನು ಈ ಉದ್ಯಮಶೀಲತೆ ಬಗ್ಗೆ ಒಲವು ತೋರಿಸಿದ್ನೋ, ಆಗ ನಮ್ಮ ಸುತ್ತಮುತ್ತಲೂ ಯಾವುದೇ ಹುಬ್ಬಳ್ಳಿಯಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ಗಳಿತ್ತು, ಬಟ್ ನಮ್ಮ ಮಲೆನಾಡು ಈ ಕಡೆ ನನ್ನ ಊರ ಹತ್ತಿರ ಯಾವುದೇ ಇನ್ಕ್ಯುಬೇಷನ್ ಸೆಂಟರ್ ಇರಲಿಲ್ಲ. ಹಾಗಾಗಿ ನಾನು ದಕ್ಷಿಣ ಕನ್ನಡಕ್ಕೆ ಹೋಗಬೇಕಾಗಿ ಬಂತು. ಒಂದಿನ ಸುಮ್ಮನೆ ನಾನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾ ಈ ಥರ ಮಲೆನಾಡಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಆಗ್ತಾಯಿದೆ ಅಂತ ಕೇಳಿದಾಗೆ ಏನೋ ಒಂದು ನಮ್ಮತನ, ಓಕೆ ಮಲೆನಾಡಲ್ಲಿ ಆಗ್ತಾ ಇದೆಯಲ್ಲ, ಇದು ನನ್ನ ಯಾವತ್ತಿನ ಕನಸೋದು. ನಮ್ಮ ಹತ್ತಿರ ಇದ್ದಿದ್ರೆ ನಾವು ಬೇರೆ ಕಡೆ ಹೋಗೋ ಅವಶ್ಯಕತೆ ಬರ್ತಾ ಇರಲಿಲ್ಲ ಅಂತ. ಹಾಗಾಗಿ ನಾನು ಖುಷಿಯಿಂದ ಇದಕ್ಕೆ ನನಗೆ ಮೊದಲೇ ಈ ಅನ್ವೇಷಣಾದ ಕೊಹರ್ಟಲ್ಲಿ ಇರಬೇಕು ಅಂತ ಆಲೋಚನೆಯಲ್ಲಿ ನಾನು ಬರಲಿಲ್ಲ. ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಅದನ್ನು ಮಾಡೋಣ ಹೇಳೋ ದೃಷ್ಟಿಕೋನದಲ್ಲಿ ನಾನು ಪೆಸ್ಸನ್ನು ವಿಸಿಟ್ ಮಾಡಿದೆ. ಅಲ್ಲಿಂದ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ಕೂಡ ಆವಾಗ ನನ್ನ ಉದ್ಯಮಶೀಲತೆಯ ಮೊದಲನೇ ಹಂತದಲ್ಲೇ ಇರೋ ಸಮಯದಲ್ಲಿ ನನಗೆ ಅನ್ವೇಷಣದಿಂದ ಮಾರ್ಗದರ್ಶನ ದೊರಕಿತು ತುಂಬ. ಅದರಲ್ಲೂ ನಮ್ಮ ಇಲ್ಲಿಯ CEO ಸರು ಮತ್ತು ಹರೀಶ್ ಅವರು ತುಂಬ ಹತ್ತಿರದಿಂದ ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ರು. ಮಾರ್ಗದರ್ಶನ ಇನಿಷಿಯಲಿ ಬೇಕಾಗುತ್ತೆ. ಯಾವುದೇ ನಿಮಗೆ ಎಷ್ಟೇ ಬೇರೆ ಫೀಲ್ಡಲ್ಲಿ ಅನುಭವ ಇದ್ದರೂ ಕೂಡ ಯಾವಾಗ ನೀವೊಂದು ಹೊಸ ಫೀಲ್ಡಿಗೆ ಬರ್ತಿರೋ ಆಗ ಮಾರ್ಗದರ್ಶನದ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನನಗೆ ಅನ್ವೇಷಣೆ ತುಂಬ ಸಹಾಯ ಆಯಿತು. ಇನ್ನು ಗವರ್ಮೆಂಟಿನ ಸ್ಕೀಮ್ ಅಂತ ನೋಡಿದ್ರೆ ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ವಿ ಆರ್ ವೆರಿ ಮಚ್ ಬ್ಲೆಸ್ಡ್ ಅಂತ ಹೇಳಬೇಕು ಟು ಬಿ ಇನ್ ಕರ್ನಾಟಕ. ಯಾಕೆಂದರೆ ನಮ್ಮ ಏನು IT-BT ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕದ್ದು, ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದೆ, ತುಂಬ ಎಗ್ರೆಸಿವ್. ಅದರಲ್ಲೂ ಕೂಡ ನನಗೊಂದು ಎಲಿವೇಟ್ ಅಂತ 2023ರಲ್ಲಿ ಎಲಿವೇಟ್ 2003 ಸೆಕೆಂಡ್ ಕಾಲಲ್ಲಿ ನಾನು ಎಲಿವೇಟ್ ವಿನ್ನರ್ ಆದೆ. ಅದರಲ್ಲಿ ನನಗೆ ಸುಮಾರು 50 ಲಕ್ಷದಷ್ಟು ಮೌಲ್ಯದಷ್ಟು ಸಹಾಯಧನ ನನ್ನ ಈ ಒಂದು ಇನೋವೇಷನನ್ನು ಮಾಡಲಿಕ್ಕೆ ಸಿಕ್ಕಿದೆ.
ಅದಷ್ಟೇ ಅಲ್ಲದೆ ಕರ್ನಾಟಕದ ಸ್ಟಾರ್ಟಪ್ ಕರ್ನಾಟಕ ಆಗಿರಲಿ, ಈವನ್ ನಮ್ಮ ದೇಶದಾದ್ಯಂತ ಸ್ಕೀಮ್ಗಳಲ್ಲಿ ನೋಡಿದ್ರೆ ಈವನ್ ಸ್ಟಾರ್ಟಪ್ ಇಂಡಿಯಾ ಎಲ್ಲ ಇವತ್ತು ತುಂಬ ಅಗ್ರೆಸಿವ್ಲಿ ಕೆಲಸ ಮಾಡ್ತಾಯಿದೆ. ಹಾಗಾಗಿ ನನಗೆ ನಿಜವಾಗ್ಲೂ ಅಂದರೆ ಈಗ ಓವರಾಲ್ ಇಂಡಿಯಾದಲ್ಲಿ ನಾನು ಒಂದು ಈ ಸ್ಟಾರ್ಟ್ ಮಾಡಿರೋದ್ರ ಮೇಲೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಅದರಲ್ಲೂ ಸ್ಪೆಸಿಫಿಕಲಿ ನಮ್ಮ ಕರ್ನಾಟಕ ಗವರ್ಮೆಂಟಿನ ಸ್ಕೀಮ್ಗಳೇನಿದೆ ಅದರಿಂದ ನನಗೆ ತುಂಬಾ ಸಹಾಯ ಆಗಿದೆ. ಆಬ್ಸಲ್ಯೂಟ್ಲಿ. ಯಾಕಂದರೆ ಕರ್ನಾಟಕದಲ್ಲಿ ಇರೋದೇ ಒಂದು ಹೆಮ್ಮೆಯ ವಿಚಾರ. ಅಂಥದ್ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಷ್ಟೋ ಸ್ಟಾರ್ಟಪ್ ಕಂಪನಿಗಳಿಗೆ ನೆರವು ದೊರೀತಾ ಬಂದಿರೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಇದರ ಜೊತೆಗೆ ನೀವು ನಿಮ್ಮ ಕಂಪನಿ ಏನಿದೆ ರಾಷ್ಟ್ರ ಮಟ್ಟಕ್ಕೆ ಈಗಾಗಲೇ ರೀಚ್ ಆಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಪ್ಪಂದಗಳು ನಡೀತಾ ಇದೆ. ಸೊ ಹೀಗೆ ನಿಮ್ಮ ಪ್ರಯತ್ನ ಮುಂದುವರಿತಾ ಇರಲಿ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಕ್ರಿಯೇಟಿವಿಟಿ, ಇನೋವೇಷನ್ ಇನ್ನೂ ಹೆಚ್ಚಾಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಠ್ಯಕ್ರಮಗಳಲ್ಲಿ ಉದ್ಯಮಿಗಳಾಗಿ ಅನ್ನೋದನ್ನ ಎಲ್ಲೂ ಬೋಧಿಸಿಲ್ವೋ ಅಥವಾ ಸ್ವಉದ್ಯೋಗಿಗಳಾಗಿ ಅಥವಾ ನವೋದ್ಯಮಿಗಳಾಗಿ ಅನ್ನೋದನ್ನ ನಮಗೆ ಹೇಳ್ಕೊಟ್ಟಿಲ್ವೋ, ಇಲ್ಲ ನಾವೇ ಅರ್ಥ ಮಾಡ್ಕೊಂಡಿಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಈಗಿನ ಸಂಸ್ಥೆಗಳನ್ನು, ವಿದ್ಯಾರ್ಥಿಗಳನ್ನು ನೋಡಿದ್ರೆ ನಿಜಕ್ಕೂ ಹೆಮ್ಮೆಯಾಗತ್ತೆ. ಯಾಕಂದರೆ ಓದಿನ ಜೊತೆಗೆ ಸ್ವಂತ ಉದ್ಯೋಗದ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಅನ್ನೋ ಆಸಕ್ತಿಯನ್ನು ಇವರೆಲ್ಲ ಹೊಂದಿದ್ದಾರೆ. ನವೋದ್ಯಮಗಳ ನಾಡು ಅಂತ ಕರೆಸಿಕೊಳ್ಳುವ ಕರ್ನಾಟಕ ಇಂತಹ ಇನ್ನಷ್ಟು ನವೋದ್ಯಮಗಳನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.